ಪ್ರಸ್ತುತ ಬಾಗಲಕೋಟೆ ಜಿಲ್ಲೆಯಲ್ಲಿ ಸಸ್ಪೆಕ್ಟೆಡ್ ಕೇಸಸ್ ಅಂದರೆ ಫೀವರ್ ಕೇಸಸ್ 757, ಅದರಲ್ಲಿ 682 ನಾವು ಸ್ಯಾಂಪಲ್ ತೊಗೊಂಡಿದ್ವಿ. ಅದರಲ್ಲಿ 57 ಕೇಸು ಜನವರಿಯಿಂದ ಇಲ್ಲಿವರೆಗೂ ಪಾಸಿಟಿವ್ ಕೇಸ್ ಬಂದಿದೆ. ಅದರಲ್ಲಿ 46 ಕೇಸು ಮಕ್ಕಳಿದ್ದಾವೆ, ಆಮೇಲೆ ಉಳಿದಂತೆ ಅಡಲ್ಟ್, ಆಮೇಲೆ ಯಾವ ಡೆತ್ ಆಗಿಲ್ಲ. ಮತ್ತು ಈಗಾಗಲೇ ನಾವು ಕಂಟ್ರೋಲ್ ಮೆಜರ್ಸ್ ಎಲ್ಲ ಕಡೆ ಜಿಲ್ಲೆಯಲ್ಲಿ ನಾವು ತಗೊಳ್ತಾ ಇದ್ದೇವೆ. ಆಮೇಲೆ ಸೋರ್ಸ್ ರಿಡಕ್ಷನ್ ಆ್ಯಕ್ಟಿವಿಟೀಸ್ ಅಂದರೆ ಎಲ್ಲಿ ಲಾರ್ವಾ ಬರುತ್ತೆ ಅದನ್ನೇ ನಾವು ಕಂಟ್ರೋಲ್ ಮಾಡೋಕ್ಕೆ ಪ್ರಿವೆನ್ಷನ್ ಆ್ಯಕ್ಟಿವಿಟೀಸ್ ಮಾಡ್ತಾ ಇದ್ದಾರೆ ನಮ್ಮ ಆಶಾ ವರ್ಕರ್ಸು, ನಮ್ಮ ಫೀಲ್ಡ್ ಹೆಲ್ತ್ ಸ್ಟಾಫ್, ಅಂಗನವಾಡಿಯವರು ಎಲ್ಲರೂ ಕೈ ಜೋಡಿಸಿ ಮಾಡ್ತಾ ಇದ್ದಾರೆ. ಅಂತರ್ ಇಲಾಖಾ ಸಮನ್ವಯ ಸಮಿತಿ ಸಭೆ ಕೂಡ ಇದು ಮಾನ್ಯ DC ಮೇಡಮ್ ಹಾಗೂ CEO ಸರ್ ಅಧ್ಯಕ್ಷತೆಯಲ್ಲಿ ನಡೆಯಿತು. ಆಮೇಲೆ ಇದರಲ್ಲಿ ಆರೋಗ್ಯ ಇಲಾಖೆ, ಆಮೇಲೆ ಮುನ್ಸಿಪಾಲ್ಟಿ, ಆಮೇಲೆ ವಾಟರ್ ಸಪ್ಲೈ, PWD, ಕೃಷಿ ಇಲಾಖೆ, ಇವ್ರು ಎಲ್ಲರದ್ದು ರೋಲ್ ಏನೇನು, ಬಯೋಮೆಡಿಕಲ್ ವೇಸ್ಟ್ ಮ್ಯಾನೇಜ್ಮೆಂಟ್ ಇರ್ಬೋದು, KSRTC ಅವರು ಟೈರ್ ಒಂದ್ರ ಮೇಲೆ ಒಂದು ಜೋಡಿಸಿ ಇರ್ಬೋದು, ಆಮೇಲೆ ಗಟರ್ ಕ್ಲೀನಿಂಗ್ ಇರ್ಬೋದು, ಗಟರ್ ಬ್ಲಾಕೇಜ್ ಇದ್ದರೆ ಅದನ್ನು ಕ್ಲೀನ್ ಮಾಡೋದು, ಈ ಎಲ್ಲ ಪಾಯಿಂಟ್ಸನ್ನು ಡಿಸ್ಕಸ್ ಮಾಡಿ ಅವರವರ ಒಂದು ಜವಾಬ್ದಾರಿಯನ್ನು ಸರಿಯಾಗಿ ಮಾಡಲು ಮಾನ್ಯ DC ಮೇಡಮ್ ಮತ್ತು CEO ಸರ್ ನಿರ್ದೇಶನ ನೀಡಿದ್ದಾರೆ. ಅದರ ಅನ್ವಯ ಎಲ್ಲ ಡಿಪಾರ್ಟ್ಮೆಂಟು ಒಟ್ಟಾರೆಯಾಗಿ ನಾವು ಡೆಂಗ್ಯೂ ಪ್ರಿವೆನ್ಷನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಆಮೇಲೆ ಇಲ್ಲಿವರೆಗೂ ಯಾವುದೂ ಡೆತ್ ಆಗಿಲ್ಲ. 5 ವರ್ಷದಲ್ಲಿ ಡೆಂಗ್ಯೂ ಸಲುವಾಗಿ ಯಾವುದೂ ಡೆತ್ ಆಗಿಲ್ಲ. ಆಮೇಲೆ ಇನ್ನು ಪ್ರೈವೇಟ್ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಸಲುವಾಗಿ ಬಹಳಷ್ಟು ಶುಲ್ಕ ವಿಧಿಸ್ತಾರೆ. ಅದಕ್ಕೆ ಕೂಡ ನಾವು KPMA ಆ್ಯಕ್ಟಲ್ಲಿ ಒಂದು ಸ್ಕ್ರೀನಿಂಗ್ ಟೆಸ್ಟಿಗೆ 250 ರೂಪಾಯಿ ಹಾಗೂ ಫೈನಲ್ ಎಲಿಸಾ ಟೆಸ್ಟಿಗೆ 300 ರೂಪಾಯಿ ಮಾತ್ರ ತೆಗೆದುಕೋಬೇಕು. ಅದಕ್ಕಿಂತ ಜಾಸ್ತಿ ಚಾರ್ಜ್ ಮಾಡಿದರೆ ನಾವು KPMA ಆ್ಯಕ್ಟಲ್ಲಿ ಅವ್ರ ಮೇಲೆ ಆ್ಯಕ್ಷನ್ ತೊಗೋತೀವಂತ ಕೂಡ ಎಲ್ರಿಗೂ ನಾವು ಒಂದು ನೋಟಿಸ್ ಇಶ್ಯೂ ಮಾಡಲಾಗಿದೆ. ಆಮೇಲೆ ಡೇ ಟು ಡೇ ಎಲ್ಲ ಕಡೆ ಹಾಸ್ಪಿಟ್ಲಲ್ಲಿ ಡೆಂಗ್ಯೂ ಸಲುವಾಗಿ ಮುನ್ನೆಚ್ಚರಿಕೆ ಕ್ರಮ ಹಾಗೂ ಬೆಡ್ ಪ್ರಿಸರ್ವ್ ಮಾಡಿ, ಆಮೇಲೆ ಯಾವುದೇ ಪೇಷಂಟು ನಿರ್ಲಕ್ಷ್ಯ ವಹಿಸಬಾರ್ದಂತೂ ಕಟ್ಟುನಿಟ್ಟಾಗಿ ಎಚ್ಚರಿಕೆ ನೀಡಲಾಗಿದೆ. ಥ್ಯಾಂಕ್ ಯು.